ಹುಮ್ನಾಬಾದ್ನಲ್ಲಿ ಕರ್ನಾಟಕ ರತ್ನ ನಗುಮುಖದ ಒಡೆಯ ಪುನೀತ್ ರಾಜ್ಕುಮಾರ್ ಜನ್ಮದಿನ ಆಚರಣೆ. ಕಿಡ್ನಿ ವೈಫಲ್ಯ ಬಡ ರೋಗಿಗೆ ಸಹಾಯ ಹಸ್ತ. ಹೌದು, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಮ್ಮನ್ನ ಅಗಲಿ ವರ್ಷಗಳೇ ಕಳೆದರೂ ಅವರ ನೆನಪು, ಅವರು ಮಾಡಿರುವ ಕಾರ್ಯ ಇಂದು ಜೀವಂತವಾಗಿದೆ. ಅಪ್ಪುರವರು ತಾವು ತಮ್ಮ ಜೀವನದಲ್ಲಿ ಅದೆಷ್ಟೋ ಸೇವೆಗಳನ್ನ ಮಾಡಿದ್ದಾರೆ. ಅಂದ್ರೆ ಅವರ ಕುರಿತು ರಾಜ್ಯ ಅಲ್ಲದೆ ದೇಶಾದ್ಯಂತ ಚರ್ಚೆ, ಮೆಚ್ಚುಗೆಗೆ ವ್ಯಕ್ತವಾಗಿತ್ತು. ಅವರ ಕೆಲಸ ಕಾರ್ಯಗಳನ್ನು ಪ್ರೇರಣೆಯಾಗಿ ತೆಗೆದುಕೊಂಡು ಹುಮ್ನಾಬಾದ್ನ ಅಪ್ಪು ಅಭಿಮಾನಿಗಳು ಅವರ 50ನೇ ಜನ್ಮದಿನದಂದು ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದ ಬಡರೋಗಿಗಾಗಿ ಹಣವನ್ನ ಸಂಗ್ರಹಿಸಿ ವಿಶಿಷ್ಟವಾಗಿ ಆಚರಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅಪ್ಪು ನೆನಪಿಗಾಗಿ ಹುಮ್ನಾಬಾದ್ನಲ್ಲಿ ಪುನೀತ್ ರಾಜ್ಕುಮಾರ್ ವೃತ್ತವನ್ನ ನಿರ್ಮಾಣ ಮಾಡಲಾಗಿದೆ. ಜನ್ಮದಿನ ಆಚರಣೆ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಭಾಗವಹಿಸಿದ ಶಾಸಕರ ಸಹೋದರ ಸಂತೋಷ್ ಪಾಟೀಲ್ ವೈಯಕ್ತಿಕವಾಗಿ ಕಿಡ್ನಿ ವೈಫಲ್ಯ ರೋಗಿ ಸಹಾಯ ಹಸ್ತ ನೀಡಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ಹಾಗೂ ಬರುವಂತ ದಿನದಲ್ಲಿ ಅಪ್ಪುವಿನ ಚೌಕ್ ಬಗ್ಗೆ ನಾವೆಲ್ಲರೂ ಸಹಕರಿಸೋಣ, ನಾನೂ ಕೂಡ ಸ್ವಯಂ ಆಗಿ ಸಹಾಯ ಮಾಡುತ್ತೇನೆ ಎಂದು ತಿಳಿಸಿದ್ದಾರೆ. ಸ್ಥಳೀಯ ಪುರಸಭೆ ಸದಸ್ಯ ಯುವ ಮುಖಂಡ ವೀರೇಶ್ ಸೀಗಿ ತಾನು 10,000 ಕೊಡುವುದಾಗಿ ಭರವಸೆ ನೀಡಿದರು. ಅಲ್ಲದೆ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ ಜೆಡಿಎಸ್ ಅಧ್ಯಕ್ಷ ಗೌತಮ್ ಸಾಗರ್ ಅಪ್ಪು ಸ್ಟ್ಯಾಚ್ಯೂ ಹುಮ್ನಾಬಾದ್ನಲ್ಲಿ ಆಗಬೇಕು ಎಂದು ಬೇಡಿಕೆ ಇಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಭರವಸೆ ಬೆಳಕು ಜನಸೇವಾ ಟ್ರಸ್ಟ್ ಅಧ್ಯಕ್ಷ ರೇವಣಸಿದ್ದಸ್ವಾಮಿ, ಸುಭಾಷ್ ಕೆನಾಡೆ, ಶಿವರೆಡ್ಡಿ, ಗುಂಡೂರೆಡ್ಡಿ, ಪುಟ್ಕಲ್, ಗುಂಡಣ್ಣ ಡಿಗ್ಗಿ, ಗುರುಮುಗಳಿ, ಸೂರ್ಯಕಾಂತ್ ಟೈಗರ್, ವಿನೋದ್ ಡಿಕೆ, ವೀರೇಶ್ ರೆಡ್ಡಿ ಸೇರಿದಂತೆ ಅನೇಕ ಯುವಕರು, ಅಭಿಮಾನಿಗಳು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಎಲ್ಲ ಗೊತ್ತು, ಇವತ್ತಿನ ದಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನ ಎಲ್ಲೆಲ್ಲೂ ಕೂಡ ಸಡಗರ. ನಮ್ಮ ಹುಮ್ನಾಬಾದ್ ನಗರ ಪಟ್ಟಣದಲ್ಲಿ ಯುವಕರ ದಂಡೆ, ಅದು ರೇವಣಸಿದ್ದಯ್ಯ ಸ್ವಾಮಿ ಆಗಿರ್ಬೋದು, ಅವರ ಯುವಕರ ದಂಡೆ ಏನಪ್ಪಾ ಅಂದ್ರೆ ಇವತ್ತಿನ ದಿನ ಆಚರಿಸಿದೆ. ಅದರಲ್ಲಿ ಶಾಸಕರ ಸಹೋದರರಾಗಿರುವಂತಹ ಸಂತೋಷ್ ಪಾಟೀಲ್ ಅಣ್ಣನವರು ಏನಪ್ಪಾ ಅಂದ್ರೆ ಇವತ್ತಿನ ಬಂದು ಆ ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿರುವಂತಹ ಕುಟುಂಬಕ್ಕೆ ತಮ್ಮ ಸಹಾಯವನ್ನ ಮಾಡೋದರ ಮೂಲಕವಾಗಿ ಒಂದು ಮಾನವೀಯತೆಯನ್ನ ಮೆರೆದಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡೋಣ. ಸರ್ ನಮಸ್ಕಾರ. ನಾನು ಯಾವುದೇ ಸಹಾಯ ಮಾಡಿಲ್ಲ. ಮನುಷ್ಯತ್ವ ರೀತಿಯಿಂದ ನಾನು ಎಲ್ಲಿ ಕೆಲಸ ಮಾಡಬೇಕು ಅದಿಷ್ಟು ಕೆಲಸ ಮಾಡಿದ್ದೀನಿ ಅಷ್ಟೇ. ಇವತ್ತು ಪುನೀತ್ ರಾಜ್ಕುಮಾರ್ ಅವ್ರದ್ದು 50ನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಸಂದರ್ಭದಲ್ಲಿ ನಾವೆಲ್ಲ ತಾವು ಸೇರ್ಕೊಂಡು ನಾವೆಲ್ಲ ಪಾಲ್ಗೊಂಡಿದ್ದೀವಿ. ಅದು ನಮ್ದು ಸೌಭಾಗ್ಯ. ಇವತ್ತ ಸಾಕ್ಷಿ ಮತ್ತು ರೇವಣಸಿದ್ದಯ್ಯ ಸ್ವಾಮಿ ದಂಪತಿಗಳು ನಮಗೆ ಇವತ್ತು ಆಹ್ವಾನಿಸಿ ತಾವು ಬರ್ಲೇಬೇಕಣ್ಣ ಈ ಕಾರ್ಯಕ್ರಮದಲ್ಲಿ. ನಮ್ದಂತೂ ಇಷ್ಟ ಇತ್ತು, ಅವ್ರು ಕರೀಲಿ ಬಿಡ್ಲಿ ನಾವಂತೂ ಬರ್ತೇವೆ, ಖಂಡಿತವಾಗಿ ಬರ್ತದೇ ಇದ್ದೇವು. ಗುರುಗಳದೊಂದು ನಾವು ಕೇಳಿದ್ವಿ, ನೀವು ಕೂಡ ಅಪ್ಪು ಸರ್ ಅವರ ಅಭಿಮಾನಿ. ಹೌದು, ಖಂಡಿತವಾಗಿ ಅವ್ರ ಅಭಿಮಾನಿಗಳೇ ನಾವು. ಅವ್ರ ಜೀವನ ಯಾವ ರೀತಿ ನಡ್ಕೊಂಡು ಬಂದಿದ್ದೇವು ಆ ರೀತಿ ನಡ್ಕೊಂಡು ಬರೋದು ನಮ್ಗಂತೂ ಕಷ್ಟ. ನಮ್ ಕೈಲಿ ಈಗ ಅವ್ರ ಮಾರ್ಗದರ್ಶನದಲ್ಲಿ ನಮ್ ಕೈಲಿ ಆದಂತ ಸಹಾಯ ನಾವು ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಅಪ್ಪು ಸರ್ ಯಾವ ರೀತಿ ಮಾಡ್ಕೊಂಡು ಹೋಗ್ತಿರ್ದಿದ್ರು ಅಷ್ಟಂತೂ ಆಗಲ್ಲ. ನಮ್ ಕೈಲಿಂದ ಎಷ್ಟಾಗ್ತೋ ಅಷ್ಟು ಮಾಡ್ಕೊಂಡು ಹೋಗ್ತೀವಿ. ಪವರ್ ಸ್ಟಾರ್ ಅಣ್ಣವರ ಮಗ ಪುನೀತ್ ರಾಜ್ಕುಮಾರ್ ಅವರ ಒಂದು ಹುಟ್ಟುಹಬ್ಬ. ಆ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡಿರ್ತಕ್ಕಂಥ ಕೆಲಸವನ್ನ ಇವತ್ತು ನಮ್ಮ ರೇವಣಸಿದ್ದಯ್ಯ ಮತ್ತು ಅವರ ದಂಪತಿಗಳು ಸೇರ್ಕೊಂಡು ಮಾಡಿದ್ದಾರೆ. ಒಂದು ಕಿಡ್ನಿ ವೈಫಲ್ಯದಿಂದ ಬಳಲ್ತಕ್ಕಂತಹ ಒಂದು ಕುಟುಂಬಕ್ಕೆ ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆಸಿ ಒಂದು ಎಲ್ಲರ ಒಂದು ಸಹಾಯಧನದ ಮೂಲಕ, ವಿಶೇಷವಾಗಿ ಮಾನ್ಯ ನಮ್ಮ ಶಾಸಕರ ಸಹೋದರಾಗಿರ್ತಕ್ಕಂಥ ಸಂತೋಷ್ ಪಾಟೀಲ್ ರವರು ಮತ್ತು ಸುರೇಶ್, ನಮ್ಮ ಸಿಗಿ ಪುರಸಭೆ ಸದಸ್ಯರಾಗಿದ್ದ ಸಿಗಿ ಅವರ ಒಂದು ಎಲ್ಲ ಹುಮ್ನಾಬಾದ್ನ ಗಣ್ಯ ವ್ಯಕ್ತಿಗಳ ಒಂದು ಸಮ್ಮುಖದಲ್ಲಿ ಒಂದು ಧನ ಸಹಾಯ ಕಾರ್ಯಕ್ರಮವನ್ನ ಇವತ್ತು ಅವ್ರು ಮಾಡಿ ಒಂದು ಒಳ್ಳೆಯ ಸಾಮಾಜಿಕ ಒಂದು ಸೇವೆಯನ್ನ ಮಾಡ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದೀವಿ. ಅದ್ರ ಜೊತೆಗೆ ಅವ್ರು ಇವತ್ತೇನು ಬೇಡಿಕೆ ಇಟ್ಟಿದಾರೋ, ಒಂದು ಪುನೀತ್ ರಾಜ್ಕುಮಾರ್ ಅವರ ಒಂದು ಏನು ಮೂರ್ತಿ ಒಂದು ಸರ್ಕಲ್ ಆಗ್ಬೇಕು ಹುಮ್ನಾಬಾದ್ ನಲ್ಲಿ ಅಂತ ಹೇಳ್ಬಿಟ್ಟು ಮಾನ್ಯ ಶಾಸಕರಿಗೆ ಸಂತೋಷ್ ಪಾಟೀಲ್ ರವರ ಒಂದು ಸಮ್ಮುಖದಲ್ಲಿ ಏನ್ ಬೇಡಿಕೆ ಇಟ್ಟಿದಾರೋ ಅದನ್ನ ಮಾನ್ಯ ಸಂತೋಷ್ ಪಾಟೀಲ್ ರವರು ಕೂಡ ನಮ್ಮ ಶಾಸಕರಿಗೆ ಅದನ್ನ ತಿಳಿಸಿ ಆ ಬೇಡಿಕೆಯನ್ನು ಈಡೇರಿಸ್ತಕ್ಕಂತ ಇವತ್ತು ಕೆಲಸ ಮಾಡ್ತಾ ಇದಾರೆ. ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಕೊಡ್ಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಖುಷಿ ಆಗುತ್ತೆ. ಯಾಕಂದ್ರೆ ನಿಜಕ್ಕೂ ಒಂದು ಈ ಕಾರ್ಯಕ್ರಮವನ್ನು ನಡೆದಾಗ ಅಣ್ಣಜಿಯವರು ಬಂದು ಒಳ್ಳೆ ಕಾರ್ಯ ಇದೆ ಸ್ವಾಮಿಯವರೇ ಮಾಡ್ರಿ ಅಂತ ಹೇಳಿ ನನಗೆ ಬೆಂತಟ್ಟಿದ್ರು. ಬಹಳ ಖುಷಿ ಆಗುತ್ತೆ. ಬಂದು ನಿಜವಾಗಿ ಆ ಮಗುವಿಗೆ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಅವರ ತಂದೆ ತಾಯಿ ಬಂದಿದ್ರು, ಮಗು ICU ಇದೆ, ಪಾಪ ಮಗುವಿಗೆ ಬರಕ್ ಆಗ್ಲಿಲ್ಲ. ಆದ್ರೆ ಅಣ್ಣಾಜಿಯವರು
ತಂದೆ ತಾಯಿ ಬಂದಿರುವಂತ ಕಷ್ಟದ ಭಾವನೆಯನ್ನು ನೋಡಿ ತಾವು ಬಹಳ ಪ್ರೀತಿ ಪೂರ್ವಕವಾಗಿ ಅಂದ್ರೆ ಮನಸ್ಸು ಬಿಚ್ಚಿ ಆ ಮಗುವಿಗೆ ಸಹಾಯವನ್ನು ಮಾಡಿದ್ರು. ಅದು ಎಷ್ಟಂತ ಬಿ ನೋಡಿಲ್ಲ ಅವರು, ಏರಷ್ಟನ್ನು ಪೂರಾ ಕೊಟ್ಟು ಬಹಳ ಖುಷಿ. ಯಾಕಂದ್ರ ದೇವರು ಅವರಿಗೆ ವೀರಭದ್ರೇಶ್ವರ ಆಶೀರ್ವಾದ ಯಾವತ್ತೂ ಇರ್ಲಿ ಕುಟುಂಬ ಮೇಲೆ. ಈ ಬಹಳಷ್ಟು ಸಹಾಯ ಮಾಡುವಂತ ಆಶೀರ್ವಾದ ಇನ್ನೂ ನೀಡ್ಲಿ ಅಂತ ನಾನು ಕೂಡ ಕೇಳ್ತಾ ಇದ್ದೀನಿ. ಬಹಳ ಅದ್ಭುತವಾಗಿ ಇವತ್ತು ಎಲ್ಲ ಹುಮ್ನಾಬಾದ್ ಗೆಳೆಯರ ಬಳಗ ಕೂಡ ಸಪೋರ್ಟ್ ನೀಡಿ ಇವತ್ತು ಈ ಒಂದು ಪುನೀತ್ ರಾಜ್ಕುಮಾರ್ ಸರ್ ಅವರ ಹುಟ್ಟುಹಬ್ಬದ ಸಂಭ್ರಮಾಚರಣೆಗೆ ಕೈಯನ್ನು ಜೋಡಿಸಿದರೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಹೀಗೆ ನನಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡುವಂತ ಶಕ್ತಿ ನನಗೆ ಬರ್ತದ ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೆ. ಕಿಡ್ನಿ ಇದಾಗ್ಯದಲ್ಲ ನಂಗೆ ಕಡಿಮೆ ಏನಪ್ಪ ವೀರೇಶ್ ಈ ಕಡೆ ನಾಳೆವರೆಗೆ 10,000 ರೂಪಾಯಿ ನಾ ಕೊಡ್ತೀನಿ. ಅದು ಏನೇ 10,000 ರೂಪಾಯಿ ಹಿಂಗೆ ನೀವು ಕೆಲಸ ಮಾಡ್ಕೊತ ಹೋಗಿ ನೀವು ಸಗಟ ಸಪೋರ್ಟ್. ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಪುನೀತ್ ರಾಜ್ಕುಮಾರ್ ಅವರ ಬರ್ಡೇ ಅವರು ಜೀವಂತವಾಗಿದ್ದಾಗ ಅವ್ರು ಏನೇನ್ ಮಾಡಿದ್ರು ಯಾವ ಮೀಡಿಯಾಗೂ ತೋರಿಸಿಲ್ಲ. ಅವ್ರು ತಿಳ್ಕೊಂಡಿದ ಮೇಲೆ ಗೊತ್ತಾಯ್ತು. ಇಡೀ ದೇಶನೇ ಒಂಥರ ಇದಾಯ್ತು. ಇಷ್ಟು ಈ ಒಳ್ಳೆ ಮನುಷ್ಯ ಇಷ್ಟೊಂದು ಒಳ್ಳೆ ಕೆಲಸ ಮಾಡಿದ್ಮೇಲೆ ಯಾವ ಮೀಡಿಯಾ ತೋರಿಸಿಲ್ಲ. ಅದು ಅವ್ರದ್ದು ಮನಸ್ಸಲ್ಲಿ ಒಂದು ಒಳ್ಳೆ ಭಾವನೆ ಇತ್ತು. ಅದು ಇವತ್ತು ನಾವು ಪುನೀತ್ ರಾಜ್ಕುಮಾರ್ ಬರ್ಡೇ ಎಲ್ಲಾ ಕಡೆ ಆಗ್ತಾ ಇದೆ. ಯಾಕಂದ್ರೆ ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ತುಂಬಾ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಮತ್ತೆ ನಾನು ಇನ್ನೊಂದು ನಮ್ಮ MLA ಸಹೋದರಿಗೆ ಬಂದಿದ್ದಾರೆ ಸಂತೋಷ್ ಪಾಟೀಲ್ ಅವರು. ಇಲ್ಲೊಂದು ಪುನೀತ್ ರಾಜ್ಕುಮಾರ್ ಅವ್ರದ್ದೊಂದು ಸ್ಟ್ಯಾಚ್ಯೂ ಮಾಡ್ಬೇಕು ನೀವು. ಯಾಕಂದ್ರೆ ನೀವು ಒಳ್ಳೆ ಕೆಲಸ ಮಾಡ್ತಾ ಬಂದಿರಿ. ನಮ್ಮೊಂದು ಇದೊಂದು ಇಡೀ ಪುನೀತ್ ರಾಜ್ಕುಮಾರ್ ಹುಮ್ನಾಬಾದ್ ಅಭಿಮಾನಿ ಕಡೆಯಿಂದ ನಮ್ಗೆ ಒಂದು ಬೇಡಿಕೆ ಇಡ್ತಾ ಇದ್ದೀನಿ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.